ಈ ದಿನ ರಾಗಿ ಅಥವಾ ಸಿರಿಧಾನ್ಯಗಳಲ್ಲಿ ಒಂದಾದಂತಹ ಈ ಒಂದು ರಾಗಿ ಮಿಲ್ಲೆಟ್ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಳ್ಳೋಣ. ರಾಗಿ ತಿಂದವನು ನಿರೋಗಿಯಾಗಿರ್ತಾನೆ ಅನ್ನುವಂಥ ಒಂದು ಲೋಕೋಕ್ತಿಯೇ ಇದೆ. ರಾಗಿ ಕ್ಯಾಲ್ಸಿಯಂ ಹಾಗೂ ನಮ್ಮ ದೇಹಕ್ಕೆ ಬೇಕಾದಂತಹ ಕಬ್ಬಿಣದ ಅಂಶದ ಆಗರವಾಗಿದೆ. ಇಟ್ಸ್ ಅ ಹ್ಯೂಜ್ ರಿಸರ್ವಾಯರ್ ಆಫ್ ಕ್ಯಾಲ್ಸಿಯಂ ಹಾಗೂ ಅಯನ್ ಅಂಶ. ಹೀಗಾಗಿ ಕಬ್ಬಿಣದ ಪೂರೈಕೆ ದೇಹದಲ್ಲಿ ಇರಬೇಕು ಸರಿಯಾಗಿ ಅಂದರೆ ರಾಗಿಯನ್ನು ಆಹಾರ ಕ್ರಮದಲ್ಲಿ ಸೇವಿಸಬೇಕಾಗತ್ತೆ. ಕ್ಯಾಲ್ಸಿಯಂ ಬೆಳೆಯುವ ಮಕ್ಕಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಹೆಚ್ಚಾಗಿ ಬೇಕಾಗತ್ತೆ. ವೂಂಡ್ ಹೀಲಿಂಗ್ ಅಥವಾ ಫ್ರಾಕ್ಚರ್ ಹೀಲಿಂಗ್ ಆದಾಗ ಇದು ಧಾತು ಪೋಷಣೆಗೂ ಕೂಡ ರಾಗಿ ಸೇವನೆ ಅತ್ಯಂತ ಪ್ರಮುಖವಾಗಿರುತ್ತೆ. ಹೆಚ್ಚಿನ ಕ್ಯಾಲ್ಸಿಯಂ ಅಂಶ ಹಾಗೂ ಕಬ್ಬಿಣದ ಅಂಶ ಇರೋದ್ರಿಂದ ವೆಜಿಟೇರಿಯನ್ಸ್ ಹಾಗೂ ವೀಗನ್ಸ್ ಇಬ್ಬರಿಗೂ ಕೂಡ ರಾಗಿಯ ತೆನೆಯ ಹಾಲು ಅಥವಾ ರಾಗಿಯ ಒಂದು ಮಿಲೆಟ್ನ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಪೂರಕವಾದಂತಹ ಅಂಶಗಳನ್ನು ಪಡೆದುಕೊಳ್ಳಬಹುದಾಗಿದೆ. ರಾಗಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಒಂದು ಫುಡ್. ಹೀಗಾಗಿ ರಕ್ತದ ಒತ್ತಡದ ಜೊತೆಗೆ ಮಧುಮೇಹದ ನಿರ್ವಹಣೆಯನ್ನ ಕೂಡ ಮಾಡುತ್ತೆ. ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ರಕ್ತನಾಳಗಳಲ್ಲಿ ಶುಗರ್ ರಶ್ ಆಗೋದನ್ನ ಇದು ನಿರ್ವಹಣೆ ಮಾಡುತ್ತೆ, ತಟಸ್ಥಗೊಳಿಸುತ್ತೆ. ಹೀಗಾಗಿ ದೇಹಕ್ಕೆ ಬೇಕಾಗಿರುವಂತಹ ಚೈತನ್ಯವನ್ನ, ಸರಾಗವಾದ ಪ್ರಮಾಣದಲ್ಲಿ ಸಲೀಸಾಗಿ ಜೀರ್ಣವಾಗುವಂತಹ ಗ್ಲೂಕೋಸ್ ಅಂಶವನ್ನ ರಕ್ತನಾಳಗಳಲ್ಲಿ ಇದು ಚಲನೆಗಾಗಿ ನೀಡ್ತಾ ಸಾಗುತ್ತೆ. ಇದರ ಜೊತೆಗೆ ಮಲಬದ್ಧತೆಯನ್ನ ಇದು ಕೂಡ ನಿಗ್ರಹದಲ್ಲಿ ಅಥವಾ ನಿಯಂತ್ರಣದಲ್ಲಿಡುವಲ್ಲಿ ಸಹಾಯ ಮಾಡುತ್ತೆ. ಕಿಡ್ನಿ ಸ್ಟೋನ್ ಇರುವಂಥವರು ಹಾಗೂ ಥೈರಾಯ್ಡ್ ಸಮಸ್ಯೆ ಇರುವಂಥವರು ಕೂಡ ರಾಗಿ ಸೇವನೆ ಮಾಡೋದನ್ನ ಅತ್ಯಂತ ಒಂದು ನಿಗಾ ವಹಿಸುವಂಥ ರೀತಿ ನೀತಿಯಲ್ಲಿ ಬಳಸಬೇಕಾಗತ್ತೆ. ಹೀಗಾಗಿ ವೈದ್ಯರ ಬಳಿ ಪರಿಶೀಲಿಸಿ ನಿಮ್ಮ ಗಟ್ ಹೆಲ್ತ್ನ ನೋಡಿ, ಥೈರಾಯ್ಡ್ ಅಥವಾ ಮೂತ್ರಪಿಂಡದ ಸಮಸ್ಯೆ ಇದ್ದಲ್ಲಿ ರಾಗಿಯ ಸೇವನೆ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಂಡು ನಂತರ ಸೇವಿಸುವುದು ಉತ್ತಮವಾಗಿದೆ. ರಾಗಿ ಒಂದು ವಿಶೇಷ ರೀತಿಯ ಸಿರಿಧಾನ್ಯವೇ ಹೌದು. ದೇಹಕ್ಕೆ ನಮ್ಮ ಹೃದಯ ಸಂಬಂಧಿ ರೋಗಗಳಿಂದ ದೂರ ಇಡುತ್ತೆ. ಇದರಲ್ಲಿ ಇರುವಂಥ ಫ್ಲಾವನಾಯ್ಡ್ಸ್ ಹಾಗೂ ಥ್ಯಾಲೇಟ್ಸ್ ದೇಹಕ್ಕೆ ಬೇಕಾದಂತಹ ಪೋಷಣೆಯನ್ನ ನೀಡುತ್ತೆ. ರಾಗಿ ಒಂದು ಸಮೃದ್ಧವಾದಂತಹ ಬೆಳೆ ಕೂಡ ಹೌದು. ಆರೋಗ್ಯಕ್ಕೂ ಅಷ್ಟೇ ಹಿತಕರವಾದಂತಹ ಅಂಶಗಳನ್ನು ಹೊಂದಿದೆ. ಕೊಲೆಸ್ಟ್ರಾಲ್ ಅಥವಾ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆ ಆಗೋದನ್ನ ರಾಗಿ ತಡೆಯುತ್ತೆ. ಸ್ವಲ್ಪ ರಾಗಿ ಮುದ್ದೆ ಅಥವಾ ರಾಗಿಯಿಂದ ಮಾಡಿದಂತಹ ಖಾದ್ಯಗಳನ್ನ ಸೇವಿಸಿದ್ರೆ ಸಾಕು, ಸೆಟೈಟಿ ಅಥವಾ ಹೊಟ್ಟೆ ತುಂಬಿದಂತಹ ಒಂದು ಫುಲ್ನೆಸ್ನ ಇದು ನೀಡುತ್ತೆ. ಹೀಗಾಗಿ ದೀರ್ಘಕಾಲಾವಧಿಯವರೆಗೂ ಮಧ್ಯದಲ್ಲಿ ಯಾವುದೇ ಒಂದು ಸ್ನ್ಯಾಕಿಂಗ್ ಮಾಡದೆ ಡಯಟ್ನ ಮುಂದುವರಿಸಿಕೊಂಡು ಸಾಗಬಹುದು. ರಾಗಿಯಲ್ಲಿ ಇರುವಂತಹ ಔಷಧೀಯ ಗುಣಗಳು ದೇಹಕ್ಕೆ ಬೇಕಾದಂತಹ, ಮನಸ್ಸಿಗೆ ಬೇಕಾದಂತಹ, ಮೂಡ್ ಹಾಗೂ ಮೆಮರಿಗೆ ಬೇಕಾದಂತಹ ಆಹ್ಲಾದಕರವಾದಂತಹ ಅಂಶಗಳಿಂದ ಕೂಡಿದೆ. ಹೀಗಾಗಿ ಆತಂಕ, ಖಿನ್ನತೆ, ನಿದ್ರಾಹೀನತೆ ಈ ಯಾವುದೇ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೂ ರಾಗಿಯ ಸೇವನೆಯನ್ನ ಮಾಡೋದ್ರಿಂದ ಈ ಎಲ್ಲಾ ಸಮಸ್ಯೆಗಳಿಂದ ನಿಮ್ಮನ್ನ ನೀವು ಕಾಪಾಡಿಕೊಳ್ಳಬಹುದು. ಹೀಗಾಗಿ ರಾಗಿ ತಿಂದು ನಿರೋಗಿಯಾಗಿರಿ. ಹೆಚ್ಚು ನಾರಿನ ಅಂಶ ರಾಗಿಯಲ್ಲಿ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಅಥವಾ ಡೈಜೆಸ್ಟಿವ್ ಹೆಲ್ತ್ ಇಶ್ಯೂಸ್ ನಿಮ್ಮನ್ನ ಬಾಧಿಸಲ್ಲ. ರಾಗಿ ನಿಜವಾಗ್ಲೂ ಎಲ್ಲ ರೋಗಗಳಿಂದ ದೂರ ಇಡುತ್ತೆ ಅನ್ನಕ್ಕೆ ಈ ಒಂದು ವಿಶೇಷ ರೀತಿಯಾದಂತಹ ನಿದರ್ಶನವೇ ಸರಿಯಾಗಿದೆ. ಹೀಗಾಗಿ ರಾಗಿಯನ್ನ ಪ್ರತಿ ಬಾರಿ ನೀವು ಬೇರೆ ಬೇರೆ ಖಾದ್ಯಗಳಲ್ಲಿ ನಿರಾತಂಕವಾಗಿ ಬಳಸಬಹುದಾಗಿದೆ. ಅದರಲ್ಲೂ ವಿಶೇಷವಾಗಿ ಗ್ಲೂಟನ್ ಇಂಟಾಲರೆನ್ಸ್ ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ಬಾಧಿಸ್ತಾ ಇದೆ. ಗೋಧಿಯಲ್ಲಿರುವಂತಹ ಒಂದು ಗ್ಲೂಟನ್ನಿನ ಅಂಶ ಅನೇಕರಿಗೆ ಡೈಜೆಷನ್ಗೆ ತೊಂದರೆಯನ್ನ ಉಂಟು ಮಾಡುತ್ತೆ, ಗಟ್ ಲೈನಿಂಗ್ಗೆ ಇರಿಟೇಟ್ ಮಾಡುತ್ತೆ. ಇಂಥ ಗ್ಲೂಟನ್ ಇಂಟಾಲರೆನ್ಸ್ ಇರುವವರು ಕೂಡ ಸಲೀಸಾಗಿ, ಸರಳವಾಗಿ, ಸಹಜವಾಗಿ ಜೀರ್ಣವಾಗುವಂತಹ, ಮಕ್ಕಳಿಗೂ ಕೊಡುವಂತಹ, ಅಂದರೆ ಮಕ್ಕಳಿಗೆ ವೀನಿಂಗ್ ಫುಡ್ ಆಗಿ 4 ತಿಂಗಳಿನ ಮಗುವಿಗೂ ಕೂಡ ರಾಗಿಯನ್ನ ನಾವು ನೀಡ್ತೀವಿ. ಹೀಗಾಗಿ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೋಬೇಕು ಅಂದಿದ್ದಲ್ಲಿ, ಗ್ಲೂಟನ್ ಇಂಟಾಲರೆನ್ಸ್ ಇದ್ದಲ್ಲಿ ಯಾವುದೇ ವಯೋಮಾನದವರು ನೀವಾಗಿದ್ರೂ ರಾಗಿಯ ಸೇವನೆಯನ್ನ ಕ್ರಮವಾಗಿ ಇಂದಿನಿಂದಲೇ ನಿಮ್ಮ ಆಹಾರ ಕ್ರಮದಲ್ಲಿ ಪಾಲಿಸಿ.